ಈ ಕಾರ್ಯಕ್ರಮವನ್ನು ನಾವು ಈಗ ಮಕ್ಕಳ ಒಂದು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ. ಏನು ನಿಂದು ನೇರದಂಥ ಮಹನೀಯರೇ ಹಾಗೂ SDMC ಅಧ್ಯಕ್ಷರೇ ಹಾಗೂ ನಮ್ಮ ಶಾಲೆಗೆ ದಿನಾಂಕ 1-4-2025ರಿಂದ 4-4-2025ರವರೆಗೆ ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನನ್ನೆಲ್ಲ ಆತ್ಮೀಯ ವ್ಯಕ್ತಿ ಬಾಂಧವರೇ ಹಾಗೂ ನಮ್ಮ CRPಗಳಾದಂಥ ಶ್ರೀಮತಿ ಶಿಲ್ಪಾ ಶೇಖರ್ ಹಾಗೂ ಮುದ್ದು ಮಕ್ಕಳು, ಈ ಕಾರ್ಯಕ್ರಮ ನಡೆದು ನಮ್ಮ ಶಾಲೆಯಲ್ಲಿ ಇಂದಿಗೆ 3 ದಿನಗಳಾಯಿತು. ಈಗ ನಾವು ಕೊನೆಯ ಹಂತದಲ್ಲಿದ್ದೇವೆ, ಅಂದರೆ ಸಭಾ ಕಾರ್ಯಕ್ರಮ. ಈ ಸಭಾ ಕಾರ್ಯಕ್ರಮಕ್ಕೆ ನಮಗೆ ಕೃಷಿ ಇಲಾಖೆಯ ನಿರ್ದೇಶಕರಾದಂಥ ಶ್ರೀ ಮಧುಕರ್ ನಾಯ್ಕ ಅವರು ಆಗಮಿಸಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರ ಇಲಾಖೆಯಿಂದ ಮಹೇಶ್ P ಇಂಗಳೆಯವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹಾಗೂ ಮುದ್ದು ಮಕ್ಕಳ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಹಾಗೂ ಈ ಕಾರ್ಯಕ್ರಮದ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಶ್ರೀ ನಾಗರಾಜ್ ಹೆಗ್ಡೆ ಅವರು ಹಾಜರಿದ್ದಾರೆ. ಅವರು 3 ದಿನಗಳ ಕಾಲ ನಮ್ಮೊಟ್ಟಿಗೆ ಇದ್ದರು. ಇಂದಿನ ಈ ಕಾರ್ಯಕ್ರಮಕ್ಕೆ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ ಮುದ್ದು ಮಕ್ಕಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಗರ ಪೂರ್ವ ಕ್ಲಸ್ಟರ್ನ CRPಗಳಾದಂಥ ಶ್ರೀಮತಿ ಶಿಲ್ಪಾ ಶೇಖರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಹಾಗೂ ನಮ್ಮ SDMC ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆ ನಮ್ಮ SDMC ಅಧ್ಯಕ್ಷರು, ನಾವು ಎಷ್ಟೊತ್ತಿಗೆ ಹೇಳಿದ್ರು ಕೂಡ ಅವ್ರಿಗೂ ಬೆಳಗಿನ ವೇಳೆ ಸಿಗುವುದಿಲ್ಲ. ಅವರು ಯಾವತ್ತೂ ಕೂಡ ಬಹಳ ಬ್ಯುಸಿ ಇರ್ತಾರೆ. ಅವರು ಸಿಗುವುದೇ ಮಧ್ಯಾಹ್ನದ ಮೇಲೆ. ಆದರೂ ಕೂಡ ಅವರು ತಮ್ಮ ಕೆಲಸವನ್ನು ಮುಗಿಸಿಕೊಂಡು ಒಂದು ವೇಳೆಗೆ ಸರಿಯಾಗಿ ಹಾಜರಾಗಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಶಾಲೆಯ SDMC ಸದಸ್ಯರುಗಳು ಹಾಗೂ ಊರ ಮಹಿಳೆಯರು ಹಾಗೂ ನಾಗರಿಕರು ಆಗಮಿಸಿದ್ದೀರಿ. ತಮಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ಈಗ 4 ದಿನಗಳ ಕಾಲ ನಮ್ಮೊಟ್ಟಿಗೆ ಸಾಮಾಜಿಕ ಈ ಲೆಕ್ಕ ಪರಿಶೋಧನೆ ಇಲಾಖೆಯಿಂದ ಬಂದಂಥ ಶ್ರೀ ನಾಗರಾಜ್ ಹಾಗೂ ಸಂತೋಷ್ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ 3 ದಿನ. ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈಗ ಸರ್ವರನ್ನು ಇನ್ನೊಮ್ಮೆ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಮಾತ್ರ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ ಶ್ರೀ ನಾಗರಾಜ್ ಹೆಗಡೆ, ತಾಲೂಕಾ ಪಂಚಾಯತ್ ವ್ಯವಸ್ಥಾಪಕರು, ತಾಲೂಕಾ ಪಂಚಾಯತ್ ಸಿದ್ದಾಪುರ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪ್ರತಿಯೊಂದು ಶಾಲಾ ಸಭೆಯನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಇದು ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಸಾಮಾಜಿಕ ಪ್ರತಿಯೊಂದು ನಿರ್ದೇಶನಾಲಯ ಬೆಂಗಳೂರು ಮತ್ತು ಜಿಲ್ಲಾ ಪಂಚಾಯತ್ ಉತ್ತರಕನ್ನಡ ಮತ್ತು ತಾಲೂಕು ಪಂಚಾಯತ್ ಶಿರ್ಸಿ ಈ ಒಂದು ಸಹಯೋಗದೊಂದಿಗೆ ಮತ್ತು ತಾಲೂಕಿನ ಶಿಕ್ಷಣ ಇಲಾಖೆಯ ಒಂದು ಸಹಯೋಗದೊಂದಿಗೆ ನಾವು ಇವತ್ತು ನಡೆಸ್ತಾ ಇದ್ದೀವಿ. ಆ್ಯಕ್ಚುಲಿ ಈ ಒಂದು ಶಿರ್ಸಿ ತಾಲೂಕಿನ ಈ ಒಂದು ಸಾಮಾಜಿಕ ಪರಿಶೋಧನೆ ಸಂಬಂಧಪಟ್ಟಂತೆ ಶಾಲಾ ಸಭೆಗೆ ನಾನು ಈಗ ಪ್ರಥಮವಾಗಿ ಶಿರ್ಸಿ ತಾಲೂಕು ಬಂದಿದೆ. ಆ್ಯಕ್ಚುಲಿ ನಾನು ಸಿದ್ದಾಪುರ ತಾಲೂಕಲ್ಲಿ ವರ್ಕ್ ಮಾಡ್ತಾ ಇರೋದು. ಇಲ್ಲಿ ಕೆಲವೊಂದಿಷ್ಟು ಶಾಲೆಗಳು ಈಗ ಒಂದು ಮಾರ್ಕೆಟಿಂಗ್ ಮುಗಿಬೇಕಾಗಿತ್ತು ಈ ಒಂದು ಪರಿಶೋಧನಾ ಕಾರ್ಯಕ್ರಮ. ಅದು ಕೆಲವು ಇಲ್ಲಿ ಶಿರ್ಸಿ ತಾಲೂಕು ದೊಡ್ಡದಾಗಿರೋದ್ರಿಂದ ಜಾಸ್ತಿ ಪಂಚಾಯತಿಗಳಿರೋದ್ರಿಂದ ಒಂದು ಪಂಚಾಯತ್ 2 ಶಾಲೆಗಳನ್ನು ತಗೊಂಡಾಗ ಇಲ್ಲಿ 32 ಪಂಚಾಯತಿಗೆ 64 ಶಾಲೆಗಳಾದಾಗ ಇಲ್ಲಿ ಒಬ್ಬರು ಕೆಲಸ ನಿರ್ವಹಿಸಲು ಆ ಒಂದು ಇಂಟರ್ನಲ್ ಆಗಿಲ್ಲ ಅಂತ ಕಾರಣಬಿಟ್ಟು ನಾನು ಕುರೆ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ 2 ಶಾಲೆಗಳಲ್ಲಿದೆ. ನನಗೆ ಸಿದ್ದಾಪುರದಲ್ಲಿ ಹಾಕಿದ್ದಾರೆ. ಆಲ್ರೆಡಿ ಆಲ್ಮೋಸ್ಟ್ ನನಗೆ ಅಲ್ಲಿ 23 ಪಂಚಾಯತ್ ಮುಗಿದಿದೆ. ಹಾಗಾಗಿ ನಾನು ಬರ್ತಾ ಇದ್ದೀನಿ. ಮೊದಲು ಕೂಡ ನಾನು
ಸ್ಟಾರ್ಟಿಂಗ್ 2009 ಕೂಡ ನಮ್ಮದೇನಿದೆ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಈ ಥರ ಇಲಾಖೆಗಳನ್ನು ನಾವೇನು ಸಾಮಾಜಿಕ ಪರಿಶೀಲನೆ ಮಾಡ್ತೀವಿ. ಅಲ್ಲಿ 7 ವರ್ಷ ಶಿಕ್ಷಣ ಕೆಲಸ ಮಾಡೋಂಥವ್ರು ಕುಡಿಯ ಪಂಚಾಯತಿ ಕೂಡ ನಾನು ಸಾಕಷ್ಟು ಬಾರಿ ಬಂದಿದ್ದೀನಿ. ಅದೇ ಥರ ನಂತರ ಸಿದ್ದಾಪುರಕ್ಕೆ ಹೋಗ್ಬಿಟ್ಟು 2016ರಿಂದ ಮತ್ತೆ ಕಳೆದ ವರ್ಷ ಕೂಡ ಒಂದು ಇಲೆಕ್ಷನ್ ಒಂದು ವೇಳೆಯಲ್ಲಿ ಕೂಡ ಮತ್ತೆ ನಾನು ಶಿಕ್ಷೆಗೆ ಬಂದಿದ್ದೀನಿ. ನಂತರ ಮತ್ತೆ ಸಿದ್ದಾಪುರಕ್ಕಾಗಿದೆ. ಅದು ಕೆಲವು ಪಂಚಾಯತ್ಗಳು ಅಥವಾ ಕೆಲವು ಶಾಲೆಗಳು ಈಗ ನನಗೆ ಅದು ಪರಿಶೀಲನೆಗೆ ಹಾಕಿದ್ದಾರೆ, ಅದೇ ಮಾಡ್ತಾ ಇದ್ದೀನಿ. ಹಾಗಾಗಿ ಈಗ ಗ್ರಾಮ ಪಂಚಾಯತಿ ಮುಗಿಸ್ಬಿಟ್ಟು ನಾವು ಏನಿದೆ ಈ ಒಂದು ಶಾಲೆಯನ್ನು ಇವತ್ತು ಮೊನ್ನೆ 1ನೇ ತಾರೀಕಿಂದ ಸ್ಟಾರ್ಟ್ ಮಾಡಿಬಿಟ್ಟು ಇವತ್ತು ಲಾಸ್ಟ್ ಕೊನೆಯ ದಿನ. ಅದೇ ಥರ ನೆಕ್ಸ್ಟ್ ಮುಂದೆ ಟಿಪ್ಪು ನಗರದ ಏನಿದೆ ಉರ್ದು ಶಾಲೆ ಕೂಡ ನಾಳೆಯಿಂದ ಸ್ಟಾರ್ಟ್ ಇದೆ, ಅದು ಕೂಡ 9ನೇ ತಾರೀಕಿಗೆ ಸಭೆ ಇದೆ. ಇಲ್ಲೇನಿದೆ ಈ ಒಂದು ಸಮಗ್ರ ಶಿಕ್ಷಣ ಸಾಮಾಜಿಕ ಪರಿಶೀಲನೆ ಈ ಶಾಲೆಗಳನ್ನು ಕೂಡ ಒಂದು ಸಾಮಾಜಿಕ ಪರಿಶೀಲನೆಗೆ ಕಡ್ಡಾಯ ಮಾಡಲಿಕ್ಕೆ ಈಗಾಗಲೇ ಇಲಾಖೆಯಿಂದ ನಮ್ಮನ್ನು ನೇಮಿಸಿದ್ದಾರೆ. ಇಲ್ಲೇನಿದೆ ನಮ್ಮದು ಶಾಲೆಯ ಸಮಗ್ರ ಶಿಕ್ಷಣ ಮತ್ತು ಮಧ್ಯಾಹ್ನ ಬಿಸಿ ಊಟಗಳ ಗೊತ್ತಿದೆ, ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಅಂತ ಏನಿದೆ ಅದು ಕೂಡ ಸಾಮಾಜಿಕ ಪರಿಶೀಲನೆ ಕಡ್ಡಾಯ ಮಾಡಬೇಕಾಗಿದೆ. ಇಲ್ಲಿ ಏನಿದೆ ಕೆಲವು ಶಾಲೆಗಳದ್ದು ಈಗ ಮಧ್ಯಾಹ್ನ ಬಿಸಿ ಊಟ ಕೊಟ್ಟಿದ್ದಾರೆ, ಕೆಲವು ಶಾಲೆಗಳು ಸಮಗ್ರ ಶಿಕ್ಷಣ ಕೊಟ್ಟಿದ್ದಾರೆ, ಕೆಲವು ಶಾಲೆಗಳಲ್ಲಿ 2 ಕೂಡ ಈ ಒಂದು ಅವಧಿಯಲ್ಲಿ ಇದೆ. ಈ ಥರ ಏನಾಗಿದೆ ಲಾಸ್ಟ್ 2029 ವೇಳೆಗೆ ಅದರ ಒಳಗಡೆ ಆಗಿ ನಾವು 5 ವರ್ಷ ಒಂದು ಅವಧಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಎಲ್ಲ ಶಾಲೆಗಳ ಸಮಗ್ರ ಶಿಕ್ಷಣ ಮತ್ತು ಮಧ್ಯಾಹ್ನ ಬಿಸಿ ಊಟ ಇದೆ. ರಾಜ್ಯಾದ್ಯಂತ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳದ್ದು ನಾವು ಕಂಪಲ್ಸರಿಯಾಗಿ ಮುಗಿಸುವಂಥದ್ದು. ಇಲ್ಲಿ ಸರ್ಕಾರಿ ಶಾಲೆಗಳು ಮಾತ್ರ ಸಮಗ್ರ ಶಿಕ್ಷಣ ಬರ್ತದೆ, ಅನುದಾನಿತ ಸರ್ಕಾರಿ ಶಾಲೆಗಳದ್ದು ಮಧ್ಯಾಹ್ನ ಬಿಸಿ ಊಟ ಬರುತ್ತೆ. ಇದನ್ನು ನಾವು ಕಂಪಲ್ಸರಿಯಾಗಿ ಕಡ್ಡಾಯವಾಗಿ ಮುಗಿಸೋದು ಸರ್ಕಾರಕ್ಕೆ ಒಂದು ಹೊಟ್ಟೆ ಕೊಡುವಂಥದ್ದು. ಇಲ್ಲಿ ಏನಿದೆ ಇದು ಪ್ರಥಮವಾಗಿ ನಾವು ಶಾಲೆಗಳಲ್ಲಿ ಈ ಥರ ಒಂದು ಪರಿಶೋಧನೆ ಮಾಡಿಬಿಟ್ಟು ಒಂದು ಸಾರ್ವಜನಿಕರ ಅಥವಾ ಪಬ್ಲಿಕ್ ಒಂದು ಸಭೆಯನ್ನು ಮಾಡಿಬಿಟ್ಟು ಇಲ್ಲಿ ಸಭೆಯಲ್ಲೂ ಕೂಡ ವಿಷಯಗಳನ್ನು ಚರ್ಚೆ ಮಾಡಿಬಿಟ್ಟು ಅದರ ನಡವಳಿಕೆಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತಿರುವುದು. ಅಂದರೆ ನಮ್ಮ ಏನಾದರೂ ಅವಶ್ಯಕತೆ ಇರಲಿ ಅಥವಾ ಬೇಡಿಕೆಗಳಿರಲಿ ಅಥವಾ ಇಲ್ಲಿ ಸಂಬಂಧಪಟ್ಟಂತೆ ನ್ಯೂನತೆಗಳಿರಲಿ ಅಥವಾ ಒಳ್ಳೆಯ ಅಂಶಗಳಿರಲಿ ಇದನ್ನು ನಾವೇನಿದೆ ಸರ್ಕಾರ ಗಮನಕ್ಕೆ ತರುವಂಥದ್ದು ಪ್ರಥಮ ಬಾರಿ ಅನ್ಕೊಂಡಿದ್ದೀನಿ. ಈ ಥರ ಸಭೆಗಳು ಮುಖ್ಯ ಇನ್ನೂರಿಗೆಲ್ಲೂ ನಟ್ಟಿಗೆ ಇಲ್ಲ ಶಾಲೆಗಳಲ್ಲಿ ಇದೆ. ಇಲ್ಲಿ ಏನಿದೆ ಶಾಲೆಗಳಲ್ಲಿ ಏನೆಲ್ಲ ಅವಶ್ಯಕತೆ ಇದೆ, ಏನೆಲ್ಲ ಮೂಲಭೂತ ಸೌಕರ್ಯ ಬೇಕು ಮತ್ತು ಶಿಕ್ಷಣದಲ್ಲಿ ಏನೆಲ್ಲ ಸುಧಾರಣೆ ಆಗಬೇಕು ಅಥವಾ ಏನು ಸುಧಾರಣೆ ಆಗಿದೆ ಅಥವಾ ಯಾವುದೆಲ್ಲ ಕೊರತೆ ಇದೆ ಅಥವಾ ಯಾವುದೆಲ್ಲ ಬದಲಾವಣೆ ಆಗಬೇಕು ಅದನ್ನು ಕೂಡ ನಾವು ಸರ್ಕಾರ ಗಮನಕ್ಕೆ ನಾವು ಇದನ್ನು ನೇರವಾಗಿ ಶಿಕ್ಷಣ ಮಂತ್ರಾಲಯ ನಂತರ ಮಿನಿಸ್ಟ್ರಿ ಆಫ್ ರೂರಲ್ ಎಜುಕೇಶನ್ ಅಂತ ಅವರಿಗೆ ನಾವು ಅಲ್ಲಿಗೆ ಮಾಹಿತಿಯನ್ನು ಸಲ್ಲಿಸುವಂಥದ್ದು. ಮತ್ತೆ ಸಂಬಂಧಪಟ್ಟಂತೆ ಲೋಕಲ್ ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ ಶಿಕ್ಷಣ ಇಲಾಖೆ ಮತ್ತೆ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಕೂಡ ನಾವು ಈ ಒಂದು ಸಭೆಯ ನಡವಳಿಕೆ ಅಥವಾ ಮಾಹಿತಿಗಳನ್ನು ಏನಿದೆ ನಾವು ಅಲ್ಲಿ ಮಾಹಿತಿಯನ್ನು ಸಲ್ಲಿಸುವಂಥದ್ದು. ಇಲ್ಲಿ ಕೆಲವೊಂದಿಷ್ಟು ಬೇಡಿಕೆ ನಾವು ಇಲ್ಲಿ ಈಗಾಗಲೇ 3 ದಿನ ಏನು ನೋಡಿದ್ದೀವಿ. ಶಾಲೆಗಳಿಗೆ ಸಂಬಂಧಪಟ್ಟಂತ ಮಕ್ಕಳ ಸಂದರ್ಶನ ಮಾಡಿದ್ದೀವಿ, ಶಿಕ್ಷಕರ ಮತ್ತೆ ಶಿಕ್ಷಕರ ಸಂದರ್ಶನ ಮಾಡಿದ್ದೀವಿ, ಅಡುಗೆಯವರ ಮತ್ತು SMC ಅವರ ಸಂದರ್ಶನ ಮಾಡಿದ್ದೀವಿ. ಮತ್ತೆ ಮನೆಗಳಿಗೆ ಭೇಟಿ ಕೊಟ್ಬಿಟ್ಟು ಪಾಲಕರ ಮತ್ತು ಪೋಷಕರ ಮನೆಗಳಿಗೆ ಕೂಡ ಭೇಟಿ ಕೊಟ್ಟಿದ್ದೀವಿ. ನಂತರ ಸಮುದಾಯದ ಅಂದರೆ ಈ ಶಾಲೆಗೆ ಸಂಬಂಧಪಟ್ಟಂತೆ ಏನು ಸಮುದಾಯ ಬರುತ್ತೆ, ಅದು ಹಳೆ ವಿದ್ಯಾರ್ಥಿಗಳಿರ್ಬೋದು ಅಥವಾ ನೆಕ್ಸ್ಟ್ ಮುಂದಿನ ದಿನದಲ್ಲಿ ಮಕ್ಕಳು ಈ ಶಾಲೆಗೆ ಬರುವಾಗ ಈ ಒಂದು ಸಮುದಾಯ ಅದು ಕೂಡ ಭೇಟಿ ಕೊಟ್ಟು ಈ ಶಾಲೆಗೆ ಸಂಬಂಧಪಟ್ಟಂತೆ ಕೆರೆಕೈಗೆ ಸಂಬಂಧಪಟ್ಟಂತೆ ನಮ್ಮದು ಶಾಲೆ ಕೆರೆಕೈ ಏನು ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಗಳಿದೆ ಅಥವಾ ಏನೆಲ್ಲ ಜನ ಅಭಿಪ್ರಾಯ ಇದೆ ಅಥವಾ ಏನೆಲ್ಲ ಅಭಿವೃದ್ಧಿ ಆಗಬೇಕು ಅಥವಾ ಏನೆಲ್ಲ ಲೋಪದೋಷಗಳಿದೆ ಅಥವಾ ಏನೆಲ್ಲ ಒಳ್ಳೆಯ ಅಂಶಗಳಿದೆ ಅಥವಾ ಏನು ಬೇಡಿಕೆಗಳು ಇಲ್ಲಿ ಶಾಲೆಗಳಿಗೆ ಇದೆ ಬೇಕು ಹೇಳೋದನ್ನು ಕೂಡ ನಾವು ಈಗಾಗಲೇ ಮಾಹಿತಿಯನ್ನು ಕಲೆಬಿಟ್ಟು ನಾವು ಈ ಒಂದು ಕ್ರೋಢೀಕರಣ ವರದಿ ತಯಾರಿಸಿದ್ವಿ. ಅದನ್ನು ತಮ್ಮ ಮುಂದೆ ಈ ಒಂದು ಸಾರ್ವಜನಿಕ ಸಭೆಯಲ್ಲಿ ನಾವು ಮಂಡನೆ ಮಾಡ್ತೀವಿ. ಇದು ಆ್ಯಕ್ಚುಲಿ ಏನಿದೆ ಈ ಒಂದು ಸಭೆ ಕೂಡ ಯೂಟ್ಯೂಬ್ ಲೈವ್ ಇತ್ತು, ಆ್ಯಕ್ಚುಲಿ ಲೈವ್ ಆನ್ಲೈನ್ ಲೈವ್ ಸಭೆ ಇತ್ತು. ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ನಾವು ಅದನ್ನು ವಿಡಿಯೋ ಮಾಡಿಬಿಟ್ಟು ಆಮೇಲೆ ಅದನ್ನು ಕೂಡ ಯೂಟ್ಯೂಬಿಗೆ ಲೈವಿಗೆ ಅಪ್ಲೋಡ್ ಮಾಡ್ತಾ ಇದ್ವಿ. ಅದು ಕೂಡ ತಾವು ಯೂಟ್ಯೂಬಿಗೆ ಹೋಗ್ಬಿಟ್ಟು ನಾನೇನಿದೆ ಆ್ಯಕ್ಚುಲಿ ಸಿದ್ದಾಪುರದಿಂದ ನಮ್ಮ ಒಂದು ಯೂಟ್ಯೂಬ್ ಲೈವಲ್ಲಿ ಸಿದ್ದಾಪುರ ಇದೆ, ಇಲ್ಲಿ 16 ಸಪ್ರೇಟ್ ಇರುತ್ತೆ. ಸಿದ್ದಾಪುರ ಸೋಷಿಯಲ್ ಅಡಿಕ್ಟ್ ಅಥವಾ ಸೋಷಿಯಲ್ ಸಿದ್ದಾಪುರ ಅಂತ ನೀವು ಯೂಟ್ಯೂಬಿಗೆ ಹೋದರೆ ಈ ಒಂದು ಲಾಗಿನಲ್ಲಿ ಏನು ಎಲ್ಲ ಸಭೆಗಳಾಗಿ ನಾವು ಅಪ್ಲೋಡ್ ಮಾಡಿದ್ದೀವಿ, ಲೈವ್ ಇದೆ. ಅಥವಾ ಅದನ್ನು ನೀವು ಆಮೇಲೆ ಕೂಡ ನೀವು ಅದನ್ನು ವೀಕ್ಷಣೆ ಮಾಡ್ಬೋದು. ಅದು ಎಲ್ಲ ಸಭೆಗಳು ಸ್ಟಾರ್ಟಿಂದ ಎಂಡ್ವರೆಗೆ ಏನಿದೆ ಅದು ಅಲ್ಲಿ ಅಪ್ಲೋಡ್ ಆಗುತ್ತೆ. ನೀವು ಏನಾದರೂ ಮಾಹಿತಿಗಳಿದ್ರೆ ಬೇಕಾದರೂ ಕೂಡ ತಾವು ಇಲ್ಲಿ ಇವತ್ತು ಸಭೆಯಲ್ಲಿ ನೇರವಾಗಿ ಚರ್ಚೆ ಮಾಡ್ಬೋದು, ಮುಕ್ತವಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ನಂತರ ಈ ಯೋಜನೆ ಬಗ್ಗೆ ಇನ್ನೂ ವಿಸ್ತಾರವಾಗಿ ಏನಿದೆ ಇಲಾಖೆಯಿಂದ ಮಾಹಿತಿ ಕೊಡಲಿಕ್ಕೆ ಕೂಡ ಇಲಾಖೆಯ ಮೇಡಮ್ ಕೂಡ ಬಂದಿದ್ದಾರೆ. ಇಲಾಖೆಯಿಂದ ಏನೆಲ್ಲ ಮಕ್ಕಳಿಗೆ ಸಿಗತ್ತೆ ಅಥವಾ ಏನೆಲ್ಲ ಸವಲತ್ತುಗಳಿದೆ, ಏನೆಲ್ಲ ನಮ್ಮಲ್ಲಿ ಈಗ ನಮ್ಮ ತಾಲೂಕಿನ ಕೊಟ್ಟಿದ್ದೀವಿ ಹೇಳೋ ಬಗ್ಗೆ ಕೂಡ ಅದನ್ನು ಮಾಹಿತಿಯನ್ನು ನೀಡ್ತಾರೆ. ನಂತರ ನಾವೇನಿದೆ ನಮ್ಮ ಈ ಒಂದು ಅವಧಿಯ 3-4 ದಿನ ನಾವೇನಿದೆ ಸಾಮಾಜಿಕ ಪರಿಶೀಲನೆ ಮಾಡಿದ ಒಂದು ವರದಿ ಕೂಡ ಮಂಡನೆ ಮಾಡ್ತೀವಿ. ಅದು ಕೂಡ ತಮ್ಮ ಒಂದು ಅನಿಸಿಕೆಗಳನ್ನು ತಮ್ಮ ಸಲಹೆ ಸೂಚನೆಯನ್ನು ಕೊಡಬೇಕಂತ ಕೇಳ್ಕೊಳ್ತಾ ಈ ಒಂದು ಸಭೆಯಲ್ಲಿ ಪ್ರಾಸ್ತಾವಿಕ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾರೆ. ಎಲ್ಲರಿಗೂ ಸಾಮಾಜಿಕ ಪರಿಶೋಧನೆ ಕುರಿತು ಪ್ರಾಸ್ತಾವಿಕ ಮಾತುಗಳನ್ನು ಶ್ರೀ ನಾಗರಾಜ್ ಅವರಿಗೆ ಧನ್ಯವಾದಗಳು. ಈಗ ಯೋಜನೆ ಕುರಿತು ಚಿಕ್ಕ ಮಾಹಿತಿಯನ್ನು ನಮ್ಮ ನಗರ ಪೂರ್ವ ಕ್ಲಸ್ಟರ್ನ CRP ಆದಂಥ ಶ್ರೀಮತಿ ಶಿಲ್ಪಾ ಸೇಠ್ ಅವರು ನೀಡಬೇಕಾಗಿದೆ. ಸಮಗ್ರ ಶಿಕ್ಷಣ ಯೋಜನೆ ಬಗ್ಗೆ
ಇಲಾಖೆಯಿಂದ ಏನು ಕೊಡ್ತಾ ಇದ್ದೀವಿ? ಎಲ್ಲರಿಗೂ ನಮಸ್ಕಾರ. ಈಗ 3 ದಿನದಿಂದ ಈ ಸಾಮಾಜಿಕ ಕೌಶಲ್ಯತೆಯ ಒಂದು ಸಭೆಗಳಾಗಿರ್ಬೋದು, ಶಾಲಾ ಸಂದರ್ಶನ ಆಗಿರ್ಬೋದು ಎಲ್ಲ ನಡೀತಾ ಇದೆ. ಇದು ಕಿರಿಯ ಪ್ರಾಥಮಿಕ ಶಾಲೆ ಆಗಿರೋದ್ರಿಂದ ನಮಗೆ ಏನು ಶೈಕ್ಷಣಿಕವಾಗಿ ದೊರೆಯುವಂತಹ ಅನುದಾನಗಳು ಬಹಳ ಕಡಿಮೆ ಇದೆ. ಮೋಸ್ಟ್ಲಿ ಒಂದು ವರ್ಷಕ್ಕೆ ನಮ್ಗೆ 6,000 ಬಂದಿರ್ಬೋದು ಅಂತ ಅನಿಸುತ್ತೆ. ಅದರಲ್ಲಿ ಎಷ್ಟು ನಮಗೆ ಖರ್ಚುಗಳನ್ನು ಬರುತ್ತವೆ ಅಷ್ಟು ನಾವು ಮಾಡ್ತಾ ಇದ್ದೇವೆ. ಆ್ಯಕ್ಚುಲಿ 1.2 ವರದಿಯಲ್ಲಿ ನೋಡಿದಂಗೆ ಬಣ್ಣ ಸುಣ್ಣದೊಂದು ನೋಡಿದ್ವಿ. ಎಲ್ಲ ಬಣ್ಣ ಸುಣ್ಣ ಮಾಡಬೇಕು ಅಂತ ಸ್ವಲ್ಪ ಕಾಸ್ಟ್ಲಿನೇ ಆಗುತ್ತೆ. ಅದೇನಾದರೂ ನಮಗೆ ದಾನಿಗಳು ಏನಾದರೂ ಹೆಲ್ಪ್ ಮಾಡಬೇಕಿಲ್ಲ, ನಮಗೆ ಏನು ಅನುದಾನ ಬಂದಿರುತ್ತಲ್ಲ ಅದರಿಂದ ಮಾಡಲಿಕ್ಕೆ ಸ್ವಲ್ಪ ಶಿಕ್ಷಣ ಇಲಾಖೆಯಿಂದ ಬಂದಿರುವ ಅನುದಾನ ಮಾಡಲಿಕ್ಕೆ ಸ್ವಲ್ಪ ಹೆವಿನೇ ಆಗುತ್ತೆ. ಹಾಗಾಗಿ ಅದನ್ನು ನಾವು ಸ್ವಲ್ಪ ದಾನಿಗಳಿಂದ ಅಥವಾ ನಮಗೆ ಪಂಚಾಯತ್ ವತಿಯಿಂದ ಅದಕ್ಕೆ ನಮಗೆ ಸಹಾಯ ಮಾಡಿದ್ರೆ ತುಂಬ ಒಳ್ಳೆಯದು ಅನಿಸುತ್ತೆ. ಅಂತ ಹಾಗಾದ್ರೆ ನಾವು ಪಂಚಾಯತ್ಗೂ ಕೂಡ ಪ್ರತಿಯೊಂದು ಸಭೆಗೂ ಹೋಗ್ತೇವೆ. ಮಕ್ಕಳ ಸಭೆ ಆಗಿರ್ಬೋದು ಅಥವಾ ಅವರ ಗ್ರಾಮ ಸಭೆ ಆಗಿರ್ಬೋದು, ಹೋಗಿ ಪ್ರತಿಯೊಂದು ವಿಷಯವನ್ನು ನಾವು ಚರ್ಚೆ ಮಾಡ್ತೇವೆ. ಉಳಿದಂತೆ ನಮ್ಮ SSKಯಿಂದ ಬರುವಂಥದ್ದು ಗೊತ್ತಿದೆ ಎಲ್ಲ, ಪಠ್ಯಪುಸ್ತಕ ಇರ್ಬೋದು, ಆಮೇಲೆ ಮಕ್ಕಳಿಗೆ ಮತ್ತೆ ಅದಿದೆ ಅಭ್ಯಾಸ ಪುಸ್ತಕ ಈ ಸಲ ಬಂದಿದೆ ಹೊಸದಾಗಿ, ಕಲಿಕಾ ಚೇತರಿಕೆ ಇದು, ಕಲಿಕಾ ಬಲವರ್ಧನೆ ಇದು ಎಲ್ಲ ಒಳ್ಳೆ ಅಭ್ಯಾಸ ಪುಸ್ತಕಗಳು ಕೂಡ